ಏನಾಗಿದೆ ಅಂದ್ರೆ ನಮ್ಮ ರಾಮನಗರ ತಾಲೂಕು ವ್ಯಾಪ್ತಿಯಲ್ಲಿ ಕೂಟ್ಕಲ್ಲು ಕಸ್ಬಾ ಕೈಲಂಚ ಬಿಡದಿ ಟೌನ್ ವ್ಯಾಪ್ತಿಯಲ್ಲಿ 7 ಓಟವೆ, 7ರಲ್ಲಿ 3 ಅಡ್ಮಿನಿಸ್ಟ್ರೇಟಿವ್ ಆಗವೆ, 4 ವೋಟಿಂಗ್ ಪವರ್ ಅವೆ. ಆಮೇಲೆ ನಮ್ಮ ಕೈಲಂಚ ಹೋಬಳಿಯಲ್ಲಿ 38 ಹಾಲು ಉತ್ಪಾದಕರ ಸಹಕಾರ ಸಂಘ ಇದು, ಅದರೊಳಗೆ 5 ಅಡ್ಮಿನಿಸ್ಟ್ರೇಟಿವ್ ಆಗಿವೆ, 33 ವೋಟಿಂಗ್ ಪವರ್ ಅವೆ. ಮತ್ತೆ ಕಸ್ಬಾದಲ್ಲಿ ಒಟ್ಟು 42 ಇದ್ದು ಅದರೊಳಗೆ 3 ಸೂಪರ್ ಸೀಟ್ ಆಗಿ 39 ವೋಟಿಂಗ್ ಪವರ್ ಇರೋದ್ರಿಂದ, ಮತ್ತೆ ಬಿಡದಿ ಹೋಬಳಿಯಲ್ಲಿ ಎಲ್ಲ 44ರಲ್ಲಿ 37 ವೋಟಿಂಗ್ ಪವರ್ ಇದೆ. ಇದು ಎಲ್ಲರೂ ಸೇರಿ ದಯಮಾಡಿ ತಾವೆಲ್ಲ ಏನಂದ್ರೆ ಇವತ್ತು ಅಧ್ಯಕ್ಷರು ಸುಮಾರು ಜನ ಬಂದಿದ್ದೀರಿ, ನೀವೆಲ್ಲ ಧೈರ್ಯವಾಗಿ ಬಂದಿದ್ದೀರಿ. ಯಾಕೆಂದ್ರೆ ಧೈರ್ಯ ಏನು ಯಾರು ಕೊಡುವಾಗಿಲ್ಲ ನಿಮ್ಗೆ ಹಿಂದೆನೆ ಬರ್ಬೇಕಾಯ್ತು ಈ ಧೈರ್ಯ. ಪಾಪ ಇವಾಗ ಬಂದದೆ ನಮ್ಗೆ ಅದೆಲ್ಲ ಖುಷಿ. ತಾವೆಲ್ಲ ಹೇಳ್ತಾ ಇದ್ದೀರಿ ಇಲ್ಲಿ ಕೆಲವರು 1% ಇರ್ತದೆ, ಏನು ಮಾಡಕ್ ಆಗೋದಿಲ್ಲ, ಕೆಲವರು ಅವೆಲ್ಲ ಬಿಡಿಸಿ ಹೇಳ್ಬಾರ್ದು. ಕೆಲವೊಂದು ನಮ್ಗೆ ರಿಯಲ್ ಸತ್ಯ ಏನು ಅಂತ ಗೊತ್ತು, ಆದ್ರೂ ಹೇಳಲ್ಲ, ನಾನು ಅವರೇ ತಿಳ್ಕೋಬೇಕು. ಕೆಲವರು ದಯಮಾಡಿ ತಾವೆಲ್ಲ ನಿಮ್ ಕಾಲು ಮುಗಿದು ಕೇಳ್ಕೊಳ್ತೀನಿ. ಇವತ್ತು 141 ವೋಟ್ ಬರ್ತವೆ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ. ನೀವೆಲ್ಲ ಇವತ್ತು ಕ್ಯಾಂಡಿಡೇಟ್ನ ನಮ್ಮ ಕ್ಯಾಂಡಿಡೇಟ್ನ ಎಲ್ಲ ಮುಖ್ಯವಾದ ವಿಷಯ ಏನಂದ್ರೆ ಇವತ್ತು ಬಲಿಕೆಯಲ್ಲಾಗುವಂತ ಎಲೆಕ್ಷನ್ ಅಲ್ಲ. ಇವತ್ತು ಯಾರನ್ನೋ ನಾವು ಬಲಿ ಕೊಡೋದು ಅದಲ್ಲ. ಇವತ್ತು ಬೇಡ ಅಂದ್ರೆ ಹೊಟ್ಬಿಡ್ತಾರೆ, ಬೇಕಾಗಿಲ್ಲ ಕ್ಯಾಂಡಿಡೇಟ್. ಅಧಿಕೃತವಾಗಿ ನಮ್ಮ ನಿಖಿಲ್ ಅನೌನ್ಸ್ ಮಾಡ್ತಾರೆ ಯಾರು ಕ್ಯಾಂಡಿಡೇಟ್ ಅಂತ. ಆದ್ರೂ ಗೊತ್ತಿದೆ, ಆದ್ರೂ ಮೇಲ್ನೋಟಕ್ಕೆ ನಮ್ಗೆಲ್ಲ ಗೊತ್ತಿದೆ. ಮಂಜಣ್ಣರು ಅನೌನ್ಸ್ ಮಾಡೋರು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಾಯಕರು ಅನೌನ್ಸ್ ಮಾಡ್ತಾರೆ. ಅವ್ರ ಬಾಯಿಂದ ನಾವು ಕೇಳಬೇಕು. ದಯಮಾಡಿ ಒಳ್ಳೇದಾಗೆ ಆಯ್ತದೆ, ನೀವ್ ಯಾರಿಗೂ ಹೆದರ್ಕೋಬೇಡಿ. ನೀವೆಲ್ಲ ನಿಮ್ ಊರುಗಳಲ್ಲಿ ಯಾರು ವೋಟಿಂಗ್ ಪವರ್ ತಗೊಂಡಿದ್ದಾರೆ ಅವ್ರನ್ನೆಲ್ಲ ಪಾಪಕ್ಕೆ ರಿಕ್ವೆಸ್ಟ್ ಮಾಡಿ, ಏನು ಯಾರೇ ವೋಟಿಂಗ್ ಪವರ್ ತಗೊಳ್ಳಿ, ಅವ್ರ ಆ ಪಕ್ಷ ಈ ಪಕ್ಷ ಅನ್ಬೇಡಿ. ಇದ್ರೊಳಗೆ ಆಯಪ್ಪ ಬೇರೆಯವರು ಬೇರೆ ಕ್ಯಾಂಡಿಡೇಟ್ ಈ ಪಕ್ಷ ಅಲ್ಲ, ಈ ಸಹಕಾರ ಸಂಘ, ನಾವ್ ಯಾವ ಪಕ್ಷನೂ ಅಲ್ಲ ಅಂತ ಎಲ್ಲರೂ ಮೀಟಿಂಗ್ ಕರೆದ ಹೇಳ್ತಾರಲ್ಲ. ಅದಕ್ಕಿಂತ ನಾವ್ ಹೆಚ್ಚಾಗಿರುವ ನಮ್ಮ ಪಕ್ಷ. ಇವತ್ತು ನಮ್ಮ ಪಕ್ಷದಲ್ಲಿ 93 ಓಟವೆಯಲ್ಲಿ 141ರಲ್ಲಿ ನಾವ್ ಯಾಕೆ ಸೋಲ್ಬೇಕು? ಯಾವುದೇ ಕಾರಣಕ್ಕೂ ಸೋಲು ಕೂಡುದು. ನೀವೆಲ್ಲ ಹಠ ಮಾಡಿ ಪ್ರಮಾಣ ಮಾಡಿ ದಯಮಾಡಿ ನಿಮ್ಮ ಪಾದಕ್ಕೆ ತಿರುಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನನ್ನ ಈ ಸಭೆಯಲ್ಲಿ 1-2 ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೆ. ನಿಮ್ಮೆಲ್ಲರಿಗೂ ಬೆಂಗಳೂರು ಡೈರಿ ಚುನಾವಣಾ ಸಹಕಾರ ಸಂಘದ ವತಿಯಿಂದ ನಾನು ಕೆಂಪಣ್ಣವರ ಮಿಸಸ್ ಆದ ರೇಣುಕಮ್ಮನವರು ಇದು ನಿರ್ದೇಶಕರಾಗಿ ನಿಲ್ಲಲು ಮುಂದಿನ ತಿಂಗಳು 25ರಂದು ಇದು ಚುನಾವಣೆ ಇರುವುದರಿಂದ ನಾನು ಅಭ್ಯರ್ಥಿಯಾಗಿ ಸೇವೆ ಸಲ್ಲಿಸುತ್ತೇನೆ. ಅಂತಿಮವಾಗಿ ಯಾರು ಈ ಚುನಾವಣೆಯಲ್ಲಿ ಸೂಕ್ತವಾದಂತ ಒಂದು ಅಭ್ಯರ್ಥಿ ಅಂತಕ್ಕಂಥ ಪ್ರಶ್ನೆ ಮೂಡಿದಾಗ ಕೆಂಪಣ್ಣವರ ಕುಟುಂಬದಿಂದ ಇವತ್ತು ಅವರ ಧರ್ಮಪತ್ನಿಗಳಾಗಿರ್ತಕ್ಕಂಥ ರೇಣುಕಾ ಅಮ್ಮ ಅವರ ಹೆಸರು ಮುನ್ನೆಲೆಗೆ ಬಂತು, ಅವರ ಹೆಸರು ಪ್ರಸ್ತಾಪಕ್ಕೆ ಬಂತು. ಏನು ಇದನ್ನ ಮುಂದೆ ಬರ್ತಕ್ಕಂತ ಬಮೂಲ್ ಎಲೆಕ್ಷನ್ ವಿಚಾರವಾಗಿ ಒಂದು ಸಭೆಯನ್ನ ನಿಖಿಲನವರ ಮತ್ತೆ ಮಂಜಣ್ಣವರ ಅಧ್ಯಕ್ಷತೆಯಲ್ಲಿ ಕರೆದಿದ್ವಿ. ಸೊ ಆ ಸಭೆಯಲ್ಲಿ ನಮ್ಮ ತಾಯಿಯಾದಂತ ಶ್ರೀಮತಿ ರೇಣುಕಾ ಕೆಂಪಣ್ಣನವ್ರನ್ನ ಆಯ್ಕೆ ಮಾಡಲಾಗಿದೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಲಿಕ್ಕೆ. ಸೊ ಅವರು ನಮ್ಮ ಏನು ರಾಮನಗರ ಬಮೂಲ್ ಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಜೆಡಿಎಸ್ ಏನು ನಮ್ಮ ಜೆಡಿಎಸ್ ಕಾರ್ಯಕರ್ತರಿದ್ರೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಪೋರ್ಟ್ ಇಂದ ಯಾರ್ಯಾರು ಅಧ್ಯಕ್ಷಗಳು ತಮ್ಮ ಊರಿನಲ್ಲಿ ಸಹಕಾರಿ ಸಂಘಕ್ಕೆ ಆಯ್ಕೆ ಆಗಿದ್ದೀರಾ. ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ನಮ್ಮ ತಾಯಿಯವ್ರನ್ನ ಬೆನ್ನೆಲುಬಾಗಿ ನಿಲ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಹಾಗೂ ಈ ಎಲೆಕ್ಷನ್ ನಲ್ಲಿ ನಾವು ನಮ್ಮ ತಾಯಿನ ಗೆಲ್ಸೋದಕ್ಕೆ ನೀವೆಲ್ಲ ಪ್ರಯತ್ನ ಪಡಬೇಕಂತ ನಾನು ಅಭಿನಂದಿಸ್ಕೊಳ್ತೀನಿ. ಇವತ್ತು ಪಕ್ಷದ ವತಿಯಿಂದ ನಮ್ಮ ನಿಖಿಲ್ ಕುಮಾರಸ್ವಾಮಿ